ಪ್ರತ್ಯುಪಸ್ಥಿತ ಶಶಂಸ. ಪ್ರತಿಯಾಗಿ ಮತ್ತೆ ನಮಸ್ಕರಿಸಿ ರಾಮಚಂದ್ರನ ಹತ್ರ ಮಾತಾಡ್ತಾ ಇದ್ದಾಳೆ. ಎಲ್ಲವೂ ಸಫಲ ಆಯಿತು ಅಂತ ನನಗೀಗ ಅನ್ನಿಸ್ತಾ ಇದೆ. ಅದ್ಯ ಪ್ರಾಪ್ತ ತಪಸ್ಸಿದ್ಧಸ್ತವ ಸಂದರ್ಶನಾನ್ಮಯ ಅದ್ಯತೆ ಸಫಲಂ ತಪ್ತಂ ಗುರವಶ್ಚ ಸುಪೂಜಿತಾ. ನಾನು ಇಲ್ಲಿಯ ತನಕ ಗುರುಗಳನ್ನು ಪೂಜಿಸಿದ್ದು, ಸೇವೆ ಮಾಡಿದ್ದು, ಕೇಳುವುದಕ್ಕಾಗಿ ಅವರ ಬೆನ್ನ ಹಿಂದೆ ಬಿದ್ದದ್ದು, ಅಥವಾ ಇನ್ನೇನೇನು ಇಲ್ಲಿ ವ್ರತ ಅನುಷ್ಠಾನ ನಿಷ್ಠೆ ಕಷ್ಟಪಟ್ಟು ಕೂಡ ರಾತ್ರಿ ಹಗಲು ದೇಹವನ್ನು ದಂಡಿಸಿ ಮಾಡಿದಂತಹ ಇಂದ್ರಿಯಗಳ ಮೇಲಿನ ಹಿಡಿತಕ್ಕಾಗಿ ಅಥವಾ ಮನಸ್ಸಿನ ಮೇಲಿನ ಹತೋಟಿಗಾಗಿ ನಾನು ಮಾಡಿಕೊಂಡ ಎಲ್ಲ ನಿಯಮಗಳು ಕೂಡ ಇವತ್ತು ಫಲಿಸಿತು. ತವ ಸಂದರ್ಶನಾನ್ಮಯ, ನಿನ್ನನ್ನು ನೋಡಿದ್ದೇನೆ ಅನ್ನುವ ಈ ಕ್ಷಣದ ಸುಖವೇ ನನ್ನ ಹಿಂದಿನ ಎಲ್ಲ ಆಲೋಚನೆಗಳಿಗೂ ಕೂಡ ಫಲವನ್ನು ಕೊಟ್ಟಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅದ್ಯ ಮೇ ಸಫಲಂ ಜನ್ಮ ಸ್ವರ್ಗಶ್ಚೈವ ಭವಿಷ್ಯತಿ ತ್ವಯಿ ದೇವವರೇ ರಾಮ ಪೂಜಿತೆ ಪುರುಷರ್ಷಭ. ಮನುಷ್ಯರಲ್ಲಿಯೇ ಅಥವಾ ಎತ್ತರಕ್ಕೆ ಏರಬೇಕಾದಂತಹ ವ್ಯಕ್ತಿಗಳಲ್ಲಿಯೇ ಹಿರಿಯನೆನಿಸಿದಂತಹ ನೀನು ನನ್ನ ಎದುರುಗಡೆ ಬಂದಿದ್ದಿ ಅನ್ನುವುದೇ ನನ್ನ ಬದುಕಿಗೆ ಒದಗಿದ ದೊಡ್ಡ ಭಾಗ್ಯ. ಅದ್ಯಮೇ ಸಫಲಂ ಜನ್ಮ, ನನ್ನ ಬದುಕು ಇವತ್ತು ಸಾರ್ಥಕವಾಯಿತು. ಸ್ವರ್ಗಶ್ಚೈವ ಭವಿಷ್ಯತಿ, ಮೇಲಿನ ಉನ್ನತವಾದ ಲೋಕಗಳಿಗೆ ಹೋಗುವುದು ಅಂತನ್ನುವುದು ಅದು ನಿನ್ನ ದರ್ಶನದಿಂದ ಸಿಗುವ ಸಹಜವಾದ ಫಲ. ದೇವವರೇ ತ್ವಯಿ, ಈ ಮಾತನ್ನು ಬಹಳ ಗಮನ ಇಟ್ಟು ಕೇಳಬೇಕಾದದ್ದು. ಅವಳಿಗೆ ಒಳ್ಳೆಯ ತತ್ವಜ್ಞಾನ ಇತ್ತು ಅಂತ. ಎಲ್ಲ ದೇವತೆಗಳಿಗೂ ವರವನ್ನು ನೀಡುವ, ಎಲ್ಲ ದೇವತೆಗಳಿಗಿಂತಲೂ ವರಿಷ್ಠ ನೆನೆಸಿದ ನೀನು ಸಿಕ್ಕಿದ ಮೇಲೆ ಪ್ರಸನ್ನೇ ಭಗವತಿ ಶ್ರೀನಿಕೇತನೇ ಕಿಮಲಭ್ಯಂ, ಅತ್ಯಂತ ಪ್ರಸನ್ನನಾದ ಭಗವಂತನೇ ನಮ್ಮೆದುರುಗಡೆ ಬಂದು ನಿಂತು ನಮ್ಮನ್ನು ಅನುಗ್ರಹಿಸಿದ ಅಂತಂದಾಗ ಜಗತ್ತಿನ ಉಳಿದ ಸಣ್ಣ ಪುಟ್ಟ ಆಸೆ ಆಕಾಂಕ್ಷೆಗಳು ಒದಗುವುದಿಲ್ಲ ಅಂತ ನಾವು ಅಂದುಕೊಳ್ಳುವುದುಂಟೆ? ಖಂಡಿತ ಒದಗಿಯೇ ಒದಗತ್ತೆ ಅನ್ನುವುದನ್ನು ಅವಳು ಹೇಳ್ತಾಳೆ. ದೇವವರೇ ಪ್ರಸೀದೆ ಪೂಜಿತೆ ಕಿಂ ನ ಲಭ್ಯಂ, ಯಾವುದು ಸಿಗದೇ ಹೋದೀತು?